ಓ ಮೈ ಗಾಡ್ ಗಣ ನೋಡಲಿ ಹೆಂಗೆ ಹೇಳ್ತಾ ಇದೆ ಹಂಗೆ ಇದೇನಮ್ಮ ಮುದ್ದೆ ಒಳ್ಳೆ ನಿಂಬೆ ಇದ್ದಂಗಿದಾವೆ ಇಟ್ಟಿಟ್ಟಿದಪ್ಪ ನಾ ಇಂಥ 5 ಮುದ್ದೆ ಸೇರಿ ಒಂದು ಮುದ್ದೆ ಆಗೋದು ನಮ್ಮ ಕಾಲದಲ್ಲಿ. ಇದು ಮಲೆನಾಡವ್ರಿಗೆ ಮುದ್ದೆ ಶೋಕಿಂಗ್ ಮಾಡಿರಂಗಿದೆ ನಮ್ಮ ಇದು. ಈಗಲೂ ಕುಡೀರಿ, ಸಂಜೆನೂ ಕುಡೀರಿ. ನಾನು ಬೇಡ ಅಂದ್ರೆ ಕೇಳಲ್ಲ, ಕುಡೀರಿ ಕುಡೀರಿ ಅಂತ ಹೇಳಿ ಹೇಳಿ ನಾವು ಕುಡ್ಸೋದು ಇವರು. ಮತ್ತೆ ನಮ್ಮ ಮಾವು ಚೆನ್ನಾಗಿರುತ್ತೆ, ನಮ್ಮ ಮಕ್ಕಳು ಚೆನ್ನಾಗಿ. ನಿಜ ಹೇಳಿ, ಸುಳ್ಳು ಹೇಳ್ಬೇಡಿ. ಅದು ನೀರು ಇಲ್ವೇ ಇಲ್ಲ. ಈಗ ನಮ್ಮ ಮನೆಯವ್ರು ಸೈಡಲ್ಲಿ ಕೂತ್ಕೊಂಡು ಹಂಗಂಗೆ ಹಾಕೊಂತ ಇದ್ದಾರೆ. ಬಾಯರ್ಕಾಗಿ ನೀರು ಕುಡಿಯಂಗಿಲ್ಲ ನಮ್ಮ ಇದೆ ಫುಲ್ ಅರೇಂಜ್ ಮಾಡಿರೋದು. ಈಗ ಈ ಪಾರ್ಟಿನ ಏನು ಮಿಸ್ ಆದ್ರೂ ಇದು ಮಿಸ್ ಆಗಲ್ಲ. ಇಲ್ಲಿ ಇದು ಮಿಸ್ ಆದ್ರೆ ಪಾರ್ಟಿಗೆ ಒಂದು ಗಮ್ಮತ್ತೇ ಇರಲ್ಲ. ಇದು ನಮ್ಮ ಟೀಮು. ಈ ಕಡೆ ಇವೆಲ್ಲ ನಾವು ಹಿಂಗೆ ಅಂದು ನಾನು ದೊಡ್ಡ ಕುಡ್ಕ ಅನ್ಕೊಂಡವ್ರು ನಾವು ಎಲ್ಲರೂ ಇದು ಊಟ ಮಾಡಕ್ಕೆ ಈಗ ಅರೇಂಜ್ ಮಾಡೋದ. ಕಾವ್ಯ ಕಡೆ ತಿರುಗಿ ಚಿಚ್ಚಿ ಕಬಾಬು ಬಿಡು. ಹಾಂ ಆ್ಯಕ್ಚುಲಿ ನೋಡಿ ಕಬಾಬೆಲ್ಲ ಅವಾಗ ಮಾಡಿದ್ದೆಲ್ಲ ವಿಡಿಯೋ ಅದೊಂದು ಹೇಗೆ ಮಾಡೋದಂತ ಅದು ಕೂಡ ಒಂದು ವಿಡಿಯೋ ಮಾಡಿದ್ದೆ. ನೆಕ್ಸ್ಟ್ ವಿಡಿಯೋ ಬರುತ್ತೆ. ಯಶು ಮೂರ್ತಿ ಅಂತ ತುಂಬ ಚೆನ್ನಾಗಿ ಮಾಡ್ತಾರೆ. ನಮ್ಮ ಮಕ್ಕಳು ಮದುವೆ ಟೈಮಲ್ಲಿ ವಿಡಿಯೋ ಅಲ್ವಾ ಮಾಡಿ ವಿಡಿಯೋ ಮಾಡಿ 9964335561. ಯಾವುದೇ ಮದುವೆ ಶುಭ ಸಮಾರಂಭಗಳಿಗೆ ಸಂಪರ್ಕಿಸಿ ಕೇಶವಮೂರ್ತಿ ಅವ್ರನ್ನ. ನಾನ್ ವೆಜ್ ಎಲ್ಲ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ಹಾಂ ಏನೇನು ಮಾಡಿದ್ದಾರೆ ಇವತ್ತು ಸ್ಪೆಷಲಾಗಿ ತೋರಿಸ್ತೀನಿ. ಇವತ್ತು ಬಿರಿಯಾನಿ ಮಾಡಿದ್ದಾರೆ, ಚಿಕನ್ ಕಬಾಬ್, ಮಟನ್ ಸಾಂಬಾರು, ಮತ್ತೆ ಪೋರ್ಕ್, ನಮ್ದು ಮೇನ್ ಪೋರ್ಕ್ ಮಾಡಿದ್ದಾರೆ. ತೆಗಿ ತೊಗೊಂಡು ನೋಡು. ಅಂಡೆ ಅಂಡೆ ಎಲ್ಲ ಕ್ಯಾಪ್ ನೋಡಿ. ಇದೇನಮ್ಮ ಮುದ್ದೆ ಒಳ್ಳೆ ನಿಂಬೆ ಇದ್ದಂಗಿದಾವೆ ಇಟ್ಟಿಟ್ಟಿದಪ್ಪ ನಾ ಮುದ್ದೆಗಳು. ಇಂಥ 5 ಮುದ್ದೆ ಸೇರಿ ಒಂದು ಮುದ್ದೆ ಆಗೋದು ನಮ್ಮ ಕಾಲದಲ್ಲಿ. ಇದು ಮಲೆನಾಡವ್ರಿಗೆ ಮುದ್ದೆ ಶೋಕಿಂಗ್ ಮಾಡಿರಂಗಿದೆ ನಮ್ಮ ಇದು. 5 ಸೇರ್ಬೇಕು ಒಂದು ಮುದ್ದೆ ಆಗೋಕ್ಕೆ, ಕರೆಕ್ಟಾದ ಮುದ್ದೆ. ಹಾಂ ಆ್ಯಕ್ಚುಲಿ ನೋಡಿ ವೆಜ್ ಅವರಿಗೆ, ನನಗೆ ಆ್ಯಕ್ಚುಲಿ ಬೀನ್ಸ್ ಪಲ್ಯ ಅಂದರೆ ನನಗೆ ತುಂಬ ಇಷ್ಟ. ಆ್ಯಕ್ಚುಲಿ ಬೀನ್ಸ್ ಪಲ್ಯ ಮತ್ತು ರೈಸ್, ಚಿಕನ್ ಬಿರಿಯಾನಿ. ಇದ್ರ ರೆಸಿಪಿ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ವಿಡಿಯೋ ಮಾಡಿದ್ದೇನೆ, ತುಂಬ ಚೆನ್ನಾಗಿ ಮಾಡಿದ್ರು. ಮತ್ತೆ ನೋಡಿ ಅದಕ್ಕೆ ಮೊಸರು ಬಜ್ಜಿ ಎಷ್ಟು ಗಟ್ಟಿ ಇದೆ ಅಲ್ಲ ನೋಡಿ. ಸಣ್ಣ ಸಣ್ಣ ಈರುಳ್ಳಿ ಮತ್ತು ಟೊಮೊಟೊ ಅಲ್ಲ ಸೌತೆಕಾಯಿ ಹೆಚ್ಚಿದ್ದಾರೆ. ಇದು ಸಾಬುದಾನ ಪಾಯಸ ಅಲ್ಲ, ಇದು ಮಿಟ್ಟ ಅಲ್ಲ ಕಾಳು ಹೆಸರು ಸಾಬುದಾನ ಅಲ್ವಾ? ಅಲ್ಲ ಸಾಬುದಾನನೇ ಕಣಮದು. ಈ ಒಟ್ಟಿನಲ್ಲಿ ನಮ್ಮ ಮನೆಗೆ ನಾನು ಏನು ಹೇಳಿದ್ರು ನಂಬಿಕೆ ಬರಲ್ಲ. ಆಮೇಲೆ ನಾನೆಲ್ಲ ಪ್ರೂವ್ ಮಾಡಬೇಕು ಅವ್ರನ್ನ ಕೂರಿಸ್ಕೊಂಡು. ಇದು ಎಂತ ಪಾಯಸ ಇಲ್ಲ? ಸೀಮೆ ಅಕ್ಕಿ. ಹಾಂ ಅಂದರೆ ಸೀಮೆ ಅಕ್ಕಿ ಪಾಯಸ. ಚಿಕನ್ ಬಿರಿಯಾನಿ. ಹೌದಾ? ದಮ್ ಬಿರಿಯಾನಿನಾ? ಲಾಸ್ಟ್ ಟೈಮ್ ರಸಮ್ ಮಾಡಿದ್ರೆ ಸಕ್ಕತ್ತಾಗಿತ್ತಲ್ಲ ನಿಮ್ಮನೆ ಇದರಲ್ಲಿ. ಆ ರಸಂ ಬೇರೆ ಈ ರಸಂ ಬೇರೆ. ಬಟ್ ಈ ರಸಂದು ರೆಸಿಪಿ ವಿಡಿಯೋ ಮಾಡಲಿಲ್ಲ. ನಿಂಬೆಹಣ್ಣು ಮುದ್ದೆ ಅಂತ ಇದರ ಹೆಸರು. ಏನಿಲ್ಲ, ನಿಂಬೆಹಣ್ಣು ಇದ್ದಂಗೆ ಇದೆ ಪೋರ್ಕು. ಓ ಮೈ ಗಾಡ್ ಏನು ಸಕ್ಕತ್ತಾಗಿದೆ ಗಣ ನೋಡಲಿ ಹೆಂಗೆ ಹೇಳ್ತಾ ಇದೆ ಹಂಗೆ ಈಜು ಬಿಡಿತಾ ಇದೆ. ಹೌದಾ? ಮಟನ್ ಸಾರು. ಇವರು ಫುಡ್ ರಿವ್ಯೂ ಮಾಡೋರು. ಈ ಮೂವಿಗಳಿಗೆಲ್ಲ ರಿವ್ಯೂ ಹೆಂಗೆ ಮಾಡ್ತಾರೆ ಹಂಗೆ ಸುದ್ದಿ ಒಂದು ಫುಡ್ ರಿವ್ಯೂ ಮಾಡ್ತಾರೆ ನಮಗೆ. ಇವಾಗ ನಮ್ಮ ಅಣ್ಣಂದಿರು ಬೈತಾರೆ ಅವರಿಗೆ, ವಿಡಿಯೋ ಮಾಡ್ತೀಯ ನೀನು ಊಟ ಬಡಿಸಲ್ಲ ಅಂತ. ಬಂದು ಮಾಡಿದ್ದೀವಿ, ನಮ್ಮನೇದು ಮಾಡಿಲ್ಲ ಅಂತ. ಈಗ ಊಟ ಬಡಿಸ್ಬೇಕು, ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡಿ. ರೂಪಕ್ಕ ಆಗಲೇ ಊಟಕ್ಕೆ ಕೂತೇ ಬಿಟ್ಟಿದ್ದಾರೆ. ರೂಪಕ್ಕ ಅಂತ ಗೊತ್ತಿರೋದು ಅವ್ರ ಯೂಟ್ಯೂಬ್ ಚಾನಲ್ ಇದೆ. ಕಳೆದ ವಿಡಿಯೋದಲ್ಲಿ ಹೇಳಿದ್ವಿ ರೂಪಾ ಜಯಜ್ ಅಂತ. ಎಷ್ಟು ಎಲ್ಲ ನೋಡಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಮಲೆನಾಡು ವೀಡಿಯೋಸ್ಗಳು ಇರೋದು ಕಂಪ್ಲೀಟಾಗಿ ಮಲೆನಾಡು ವೀಡಿಯೋ ಸಿಗುತ್ತೆ ನೋಡಿ. ಅವ್ರ ಚಾನಲಲ್ಲಿ ಲಿಂಕ್ನು ಹಾಕಿರ್ತೀವಿ ಡಿಸ್ಕ್ರಿಪ್ಷನಲ್ಲಿ. ಹಾಂ ಬಂದ್ವಿ. ಇದು ನಮ್ಮ ಅಮ್ಮನ ಚಿಕ್ಕಮ್ಮನ ಮಗ ಮಾವ ಅಂತ, ಅತ್ತೆ ಮಾವ ಅವ್ರ ಮಕ್ಳಿಗೆ. ಇವರು ನಮ್ಮ ಸ್ವರ್ಣತೆ ಅಂತ. ನನ್ನ ಯೂಟ್ಯೂಬ್ ಆಗಲಿ, ಫೇಸ್ಬುಕ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ ಎಲ್ಲದರಲ್ಲೂ ನಮ್ಮ ಸ್ವರ್ಣತೆದು, ಸಚಿತತ್ತೆದು, ನಮ್ಮ ಸವಿತಕ್ಕ, ಲತಕಯ್ಯ ಅಂತ ಇದ್ದಾರೆ. ಇವ್ರು 3 ಜನದ್ದು ಕಂಪಲ್ಸರಿ ನನಗೆ ಲೈಕ್ಸ್ಗಳು ಬರ್ತಾ ಇರುತ್ತೆ. ಸೊ ಹಾಗಾಗಿ ಸ್ಪೆಷಲ್ ಥ್ಯಾಂಕ್ ಯು ಸೋ ಮಚ್. ನಾಳೆ ಬೆಳಗ್ಗೆ ನಾವು ಬೇಗ 4 ಗಂಟೆಗೆ ಹೊರಟು ತಲುಪ್ಬೋದು. ನಾವು ಇದರಲ್ಲಿಲ್ಲ ನೀವು ಅಂದರೆ ಕಷ್ಟ ಆಗ್ತದೆ. ನಾವೇ ಹೇಳ್ತೀವಿ. ನಾನು ಹೋಗಿಲ್ಲ ಅಂದ್ರೆ ನೋಡಿ ಈಗ ಅವ್ರು ಹೋಗ್ಲೇಬೇಕು. ಒಂದು ದಿವಸ ಇದೆ, ಆಮೇಲೆ ಕುಡಿಯೋಕೆ ಅಂತಾನೆ ಉಳಿಸ್ತಾ ಇರೋದು. ನಾನು ಕುಡಿಯಲ್ಲ ಅಂದ್ರೆ ಬಿಡಲ್ಲ. ಅವರು ಇವತ್ತು ಹೋಗೋದಿದ್ರೆ ಡ್ರಿಂಕ್ಸ್ ಮಾಡಲ್ಲ ಅಂತ ಹೇಳ್ತಾ ಇದ್ದೀವಿ, ಆದ್ರೂ ಬಿಡ್ತಾ ಇಲ್ಲ.
ಎಲ್ಲ ಅದೃಷ್ಟ ಮಾಡಿರ್ಬೇಕು ಈ ಥರ ಪ್ರಥಮವಾಗಿ ಕುಡಿಸೋದಕ್ಕೆ ಉಳಿಸ್ಕೊಳ್ಳೋದು ಅಂದರೆ ಕುಡೀರಿ ಈಗಲೂ ಕುಡೀರಿ ಸಂಜೆನೂ ಕುಡೀರಿ ನಾನು ಬೇಡ ಅಂದ್ರೆ ಕೇಳಲ್ಲ ಕುಡೀರಿ ಅಂತ ಹೇಳಿ ನಾನು ಕುಡಿಸೋದು ಇವರು ಮತ್ತೆ ನಮ್ಮ ಭಾವ ಚೆನ್ನಾಗಿರುತ್ತೆ ನಮ್ಮ ಮಕ್ಕಳು ಚೆನ್ನಾಗಿ ಮತ್ತೆ ಇನ್ನೊಂದು ಭಾವ ಏನು ಎದ್ವತ್ತದು ಕುಡಿಯಲ್ಲ ಎಷ್ಟು ಬೇಕು ಅಷ್ಟೇ ಅಲ್ಲ ಆಗ್ಲಿಕಾಯಿ ಬೇವಿನಕಾಯಿ ಸಾಕು ಇಬ್ರು ಇಷ್ಟು ಪ್ಲಸ್ ಇಷ್ಟು 3 ಸರಿ ಅಷ್ಟೇ ಅದ್ರ ಮೇಲೆ ಕುಡಿಯಕ್ಕೆ ಹೋಗಲ್ಲ. ನೋಡಿ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ. ಬಿರಿಯಾನಿ, ಮೊಸರು ಗೊಜ್ಜು, ಮಟನ್ ಸಾಂಬಾರ್, ಚಿಕನ್ ಫ್ರೈ, ಕಬಾಬ್, ಈರುಳ್ಳಿ, ಟೊಮೊಟೊ, ಈರುಳ್ಳಿ, ನಿಂಬೆಹಣ್ಣು ಎಲ್ಲ. ಹಾಗೆ ಇವರು ಕೂಡ ಚನ್ನಪಟ್ಟದವ್ರು, ನಾಗಮಾಮ ಅಂತ ಅಂದರೆ ನಮ್ಮ ದೊಡ್ಡಪ್ಪಂಗೆ ಸಂಬಂಧಿಕರು. ಹಾಗೆ ಇನ್ನೊಬ್ರು ದೇವರಾಜ್ ಮಾಸ್ಟ್ರು ಅಂತ, ಅವರು ಕೂಡ ಚನ್ನಪಟ್ಟದವ್ರೆ. ಅವ್ರು ಲಾಸ್ಟಿಗೆ ಬಂದರು, ಫಂಕ್ಷನ್ ಟೈಮಿಗೆ ಬರೋಕ್ಕಾಗಲಿಲ್ಲ. ಹಾಗಾಗಿ ಇವರು ಕೂಡ ನಮ್ಮ ದೊಡ್ಡಪ್ಪನ ಕೊಲೀಗ್ಸು. ಇವರು ಕೂಡ ಸ್ವಲ್ಪ ಲೇಟಾಗಿ ಬಂದರು. ಸೊ ಹಾಗಾಗಿ ಸ್ವಲ್ಪ ಲೇಟಾಗಿ ವಿಶ್ ಮಾಡ್ತಾ ಇದ್ದಾರೆ. ಫಂಕ್ಷನ್ ಎಲ್ಲ ಬಿಟ್ಬಿಟ್ಟು ಇವರಿಬ್ರು ಕೆಲಸ ನೋಡಿ, ಬರೀ ಫೋಟೋ ವಿಡಿಯೋ. ಒಂಚೂರು ಜಾಗ ಬಿಡ ಹೋಗ್ಲಿ. ತಾನು ಕೆಡ್ದೆ ಇಡೀ ಮನ ಕೆಡ್ಸುತ್ತೆ ಅಂತಾರಲ್ಲ ಹಂಗೆ. ಬಂದವರಿಗೆಲ್ಲ ತಾಂಬೂಲ ಇಲ್ಲಿ ರೆಡಿ ಮಾಡಿಟ್ಟಿದ್ದಾರೆ ಕುಕ್ಕೆಯಲ್ಲಿ. ನಮ್ಮ ಯೂಟ್ಯೂಬರ್ದು ಎಷ್ಟು ಸಮಸ್ಯೆ ನೋಡಿ, ನಾವು ಬರೀ ಫೋನ್ ಇಟ್ಕೊಂಡು ಹಿಂದೆ ನಿಂತಿರ್ತೀವಿ. ವಿಡಿಯೋ ಮಾಡ್ತಿರೋದಕ್ಕೆ ಬೈತಿರೋದು ಅವ್ವ. ಸಣ್ಣ ಫೋಟೋ ಕುಣಿಸ್ತಾ ಕೂತ್ಕೊಳ್ಳಿ ಅಂತ ಬೈತು. ನನಗೆ ಸ್ವೀಟ್ ಎಲ್ಲ ಇಷ್ಟ ಇಲ್ಲ. ಇವರು ತಿಂಡಿ ಪೋಕ್ರು, ಹಾಸನದವರು. ಇವರಿಬ್ರು ಹರ್ಷನೇ ಆಗಬೇಕು ಎಲ್ಲೋದ್ರೂ. ಯಾರ ಮನೆಗೆ ಹೋಗ್ಬೇಕು ಅಂದ್ರೂ ಅಷ್ಟೇ, ಮನೆಗೆ ಯಾರು ಬರ್ತಾರೆ ಅಂದರೂ ಹರ್ಷ ಅದಾಗ. ಇದು ನೋಡಿ, ಇದು ವೆಜ್ ಅವ್ರಿಗೆ. ಜಾಂಗೀರ್. ಇವರು ಕೂಡ ನಮ್ಮ ದೊಡ್ಡಪ್ಪನ ಸ್ನೇಹಿತರೆ. ಸ್ವಲ್ಪ ತಡವಾಗಿ ಬಂದರು, ಆದರೆ ಇವತ್ತೇ ದೊಡ್ಡಪ್ಪನ ಓಡಾಟ ಆಗ್ಬಿಟ್ಟಿದೆ. ಆದರೆ ಇವತ್ತು ಕೂತ್ಕೋಬೇಕು. ನೋಡಿ, ಇವರೇ ಫಸ್ಟ್ ಊಟಕ್ಕೆ ಕೂತ್ಬಿಟ್ಟಿದ್ದಾರೆ ಮನೆಯವರೇ. ಇವರೇ ಎಲ್ಲರನ್ನು ಕರ್ಕೊ ಬಂದಿದ್ದಾರೆ. ಎಲ್ಲರೂ ಒಳಗೈನೇ ಸಿಗೋದು ಹೇಳಿ. ಓ ಹಂಗಂತ ನಾಳೆ ಟೀಚರ್ಸ್ ಡೇ ನಮ್ಮ ಅಕ್ಕಂದು. ಎಲ್ಲ ಟೀಚರ್ಸ್ದು. ಬಟ್ ಇಲ್ಲಿ ಯಾರು ಟೀಚರ್ಸ್ ಇದ್ದೀರಾ? ನಮ್ಮ ಮನೆಗೆ ಟೀಚರ್ನೇ ನೋಡಿಲ್ಲ. ಹಾಗೆ ನಮ್ಮ ಅಕ್ಕನ ಸ್ಟೂಡೆಂಟ್ ಕೂಡ ಒಬ್ಬರು ಬಂದಿದ್ರು. ಬಟ್ ಆ ವಿಡಿಯೋ ಹಾಕಬೇಕು ಹಾಕಬಾರ್ದು ನನಗೆ ಗೊತ್ತಿಲ್ಲ. ಹಾಕಿದರೆ ಏನೋ ತಪ್ಪಾಗುತ್ತೇನೋ ಅಂತ ಒಂದು ಭಯ ಆಗುತ್ತೆ. ಹಾಕಲಿಲ್ಲ ಅಂದರೆ ಎಲ್ಲರದ್ದು ಹಾಕಿ ನಮ್ದು ಹಾಕಿಲ್ವಲ್ಲ ಅಂತ ಹೇಳಿ ತಪ್ಪು ತಿಳ್ಕೊತೀರ ಅಂತ ಹೇಳಿ ಹಾಕಬೇಕಾಗತ್ತೆ. ಏನಾದರೂ ಹಾಕಿದ್ದು ತಪ್ಪಾಗಿದ್ದರೆ ಕ್ಷಮೆ ಇರಲಿ ಬ್ರದರ್. ಇವರಪ್ಪ ಮಗಳದ್ದು ಲವ್ ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಾ ಇಲ್ಲ. ಎಲ್ಲಿದೆ ಮಗಳು? ಇಲ್ಲಿದೆ ಮಗಳು, ಇಲ್ಲಿದೆ. ಇಲ್ಲ, ಇದು ನಮ್ಮ ಅಮ್ಮನ ಚಿಕ್ಕಮ್ಮನ ಮಗಳು. ನಮಗೆ ಕಲಾಂಟಿ ಅಂತ ಹೇಳೋ ಎಲ್ಲ ಹಾಗಾಗಿ ಈಗ ಹೊರಡ್ತಾ ಇರೋದು. ಯಾಕಂದ್ರೆ ನಾಟಿ ಸೌತೆಕಾಯಿಗೋಸ್ಕರ ಅವರೆಲ್ಲ ಬಿಟ್ಟು ಹೊರಗಡೆ. ನಾಟಿ ಸೌತೆಕಾಯಿ, ಹಾಸನ ಸೌತೆಕಾಯಿ, ಇದಕ್ಕೋಸ್ಕರ ಎಲ್ಲರೂ ಬಿಟ್ಟು ಬಂದ್ಬಿಟ್ಟು ಇವ್ರಿಗೆ ಹೇಳ್ಬೇಕು ಗೊತ್ತಾ? ನಾಟಿ ಸೌತೆಕಾಯಿ ಅಂದ್ರೆ ಮೇಲೆ ಮುಳ್ಳು ಇರುತ್ತಲ್ಲ, ಅದು ನಾಟಿ ಸೌತೆಕಾಯಿ. ಇರೋದು ಚಿಕ್ಕಮಂಗ್ಳೂರು ಬೇರೆ ಸೌತೆಕಾಯಿ. ಇವೆಲ್ಲ ನಾಟಿ ಸೌತೆಕಾಯಿ ಅಂದ್ರೆ ಮುಳ್ಳು ಇರ್ಬೇಕು ಮೇಲೆ. ನಾಟಿ ಸೌತೆಗೋಸ್ಕರ ಇದು ತಂಡನೆ ಬಿಟ್ಟು ಬಂದು ಹೊರಗಡೆ ಕೂತಿದ್ದಾರೆ. ಎಲ್ಲ ಜೊತೆಗೆ ಸೇರ್ಕೊಂಡ್ಬಿಡ್ತಾರೆ. ಕಾರಿಂದ ಬರೀ ಎರಡೆರಡು ಮಾತ್ರ ಬರ್ತಾರೆ. ಎರಡೆರಡು ಮಾತ್ರ, ಅದು ಖಾಲಿ ಆದಂಗ ಅದು ಚೆನ್ನಾಗಿದೆ. ಸೌತೆಕಾಯಿ ಮಾತ್ರ ಸಕ್ಕತ್ತಾಗಿದೆ ಸೌತೆಕಾಯಿ. ಕ್ರಾಸಿಂಗ್ ಅವೆಲ್ಲ ದಪ್ಪ ಇರ್ತವೆ. ಇವಾದ್ರೆ ಸಣ್ಣ ಸೌತೆಕಾಯಿ ಎಳೆ ಇರ್ತವೆ, ಮುಳ್ಳಿರ್ಬೇಕವು. ಪ್ಯೂರ್ ತಿನ್ನಕ್ ಆಗೋದೇ ಇಲ್ಲ. ಅದು ಇದು ಎಷ್ಟು ನನಗೆ 100 ಸೌತೆಕಾಯಿ ಒಳಗಡೆ ಇದೇ ನಾಟಿ ಸೌತೆಕಾಯಿ ಅಂತ ತೆಗೆದು ತಗೋಬರಂತ ಕೆಪಾಸಿಟಿ ಅದೇ. ಮುಂದಿಂದ ಹೇಳಿ ಅಷ್ಟೇ. ಫಂಕ್ಷನ್ ಎಲ್ಲ ಮುಗೀತು, ಇನ್ನು ಮಕ್ಕಳು ಆಟ. ಇದು ತಿಂದ್ರು. ಅಪ್ಪ ಮಗಳು ಬಿದ್ದು ಒದ್ದಾಡ್ತಿದ್ದಾರೆ. ಅಯ್ಯೋ, ಮಗುಗೆ ಮುದ್ದು ಜಾಸ್ತಿ ಆಗಿದೆ ಅಲ್ವಾ ಬಂಗಾರಿ? ಗುಬ್ಬೆಗಳ ಅವಳೆ ಸೈಲೆಂಟ್ ಅಲ್ಲ ಚಂದು. ಕ್ಯಾಮ್ರಾ ಹಿಡ್ದಿದ ತಕ್ಷಣ ಓ ನಮ್ಮ ಬುಜ್ಜಿ ಬಂತು ನೋಡಿ, ನನ್ನ ತಂಗಿ ಮಗಳು ಅಂದರೆ ನಮ್ಮ ಪಪ್ಪನ ತಮ್ಮನ ಮೊಮ್ಮಗಳು. ಅದು ಖುಷಿ. ಇದು ನೋಡು ಸ್ಲೀವ್ ಎಷ್ಟು ಚೆನ್ನಾಗಿದೆ.
ಇದು ನನ್ನ ತಂಗಿ, ನಮ್ಮ ಚಿಕ್ಕಪ್ಪನ ಮಗಳು. ಅವರು ಕೂಡ ಸಂಜೆ ಬಂದರೆ ಎಲ್ಲ ಫಂಕ್ಷನ್ಸ್ ಎಲ್ಲ ಮುಗ್ದೋಗಿತ್ತು. ಈಗ ಸಂಜೆ ಬಂದಿದ್ದು ಅಂದರೆ ಅವ್ರಿಗೂ ಯಾವುದೋ ಬೇರೆ ಮದುವೆ ಇತ್ತು ಅವ್ರ ಕಡೆದು. ಹಾಗಾಗಿ ಅಲ್ಲಿ ಹೋಗಿ ಅದು ಮುಗಿಸ್ಕೊಂಡು ಬಂದಿದ್ದು ಇಲ್ಲಿಗೆ. ಕಣ್ಣು ನೋಡಿ ಖುಷಿ ಪಡುತ್ತೆ, ನಾಲ್ಗೆ ಟೇಸ್ಟ್ ಮಾಡಿ ಖುಷಿ ಪಡುತ್ತೆ, ಮೂಗು ಸ್ಮೆಲ್ ಮಾಡಿ ಖುಷಿ ಪಡುತ್ತೆ. ಪಾಪ ಕಿವಿ ಕೇಳಿಸ್ಬಾರ್ದಲ್ಲ, ಟಣ್ ಅಂತ ಹೊಡೆದು ಚೇರ್ಸ್ ಅಂತೀವಲ್ಲ, ಕುಡಿತಾರೆ ಅಂತ ಕಿವಿ ಖುಷಿ ಪಡುತ್ತೆ. ಇಂದ್ರಿಯಗಳಿಗೂ ಸ್ಯಾಟಿಸ್ಫ್ಯಾಕ್ಷನ್, ಪಂಚೇಂದ್ರಿಯಗಳಿಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕು. ಗೊತ್ತಾಯ್ತಾ? ಅದಕ್ಕೆಲ್ಲ ಗುರು ನಮ್ಮ ಭಾವ. ಹೋಗ್ತೀರಾ? ಹೋಗಲ್ಲ. ಓಟ್ರಾ ಫಂಕ್ಷನ್ಸ್ ಎಲ್ಲ ಮುಗೀತು. ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸಗಳೆಲ್ಲ ಮುಗ್ದ ಅಂತೂ ಸ್ವಲ್ಪ ಕೆಲವೊಂದು ಬಾಕಿ ಇದೆ, ಎಲ್ಲ ನಾಳೆಗೆ ಬಿಟ್ಟು. ಈಗ ಸ್ವಲ್ಪ ಎಲ್ಲರೂ ಕೂತ್ಕೊಂಡು ಮಾತಾಡೋಣ ಅಂತ ಎಲ್ಲ ಕೂತ್ಕೊಂಡಿದ್ವಿ. ಫಂಕ್ಷನ್ ಮುಗಿದ್ಮೇಲೆ ಎಲ್ಲರ ಮನೇಲಿ ಹಿಂಗೆಲ್ಲೋ ಫ್ರೀಯಾಗಿ ಕೂತ್ಕೊಂಡು ಮಾತಾಡೋದು. ಫಂಕ್ಷನಿಗೆ ಮಾಡಿದ ಅಡುಗೆ ಎಲ್ಲ ಹಾಗೆ ಇರುತ್ತಲ್ಲ, ಅದೇ ರಾತ್ರಿಗಾಗುತ್ತೆ. ಅವತ್ತು ಫಂಕ್ಷನ್ ದಿನದ ಒಂದು ರಾತ್ರಿ ಮಾತ್ರ ಹೆಂಗಸರು ಸ್ವಲ್ಪ ಫ್ರೀಯಾಗಿರ್ತಾರೆ. ಎಷ್ಟು ಮುದ್ದೆ ಕಾಣಿಸುತ್ತೆ ನೋಡಿ ನನ್ನ ಮಗಳು. ಮಾರ್ನಿಂಗ್ ರೂಳಿಗೆ ಅಂತ ಬಳೆ ತೆಗೆದಿಟ್ಕೊಂಡಿದ್ರು, ಅದು ಇವತ್ತು ಬರುವಾಗ ತಗೊಬಂದಿದ್ರು. ನನ್ನ ಮಗಳಿಗೆ ಬಳೆ ಅಂದರೆ ತುಂಬ ಇಷ್ಟ, ನನ್ನಾಗೇನೆ. ಅಯ್ಯೋ ಇವರು ನಮ್ಮ ವಾಸುಮಮ್ಮ ಅಂತ, ನಮ್ಮ ದೊಡ್ಡಪ್ಪನ ಮಾವನ ಮಗ. 28 ವರ್ಷ ಆರ್ಮಿಯಲ್ಲಿದ್ದು ಸರ್ವಿಸ್ ಕೊಟ್ಟು ಬಂದಿದ್ದಾರೆ. ಗುಜರಾತ್, ರಾಜಸ್ಥಾನ, ಮಣಿಪುರ, ನಾಗಾಲ್ಯಾಂಡ್, ತ್ರಿಪುರ, ಅಸ್ಸಾಂ, ಗೋವಾ ಎಲ್ಲ ಮಂದಿಲ್ಲ ಇಂಡಿಯಾದ ಆಲ್ಮೋಸ್ಟ್ ಚೆನ್ನಾಗಿರ್ತಾರೆ ಲೈಫಲ್ಲಿ. ಪವರ್ ಇರುತ್ತೆ. ಯಾರು ಎಂತ ಪೊಲಿಟಿಷಿಯನ್ ಆಗಲಿ ಎಂತ ಇದಾಗಲಿ ಸುಮ್ಮನಿರೋ ಚುಪ್ಪಿ. ನೋಡೋಕ್ಕೆ ಚಿಕ್ಕವ್ರ ಥರ ಕಾಣಿಸ್ತಾರೆ. ಅವ್ರಿಗಿಬ್ರು ಮಕ್ಕಳಿದ್ದಾರೆ, ತುಂಬ ಇಬ್ಬರು ಮಕ್ಕಳಿದ್ದಾರೆ. ಅವರು ಕೂಡ ದೊಡ್ಡವರೆಲ್ಲ. ಎಲ್ಲ ನಮ್ಮ ಸೈನಿಕರ ಜೀವನ ಆಗಲಿ, ಅವ್ರ ಸಂಸಾರ ಆಗಲಿ, ಅವ್ರ ಫ್ಯಾಮಿಲಿಗೆ ತುಂಬ ಒಳ್ಳೇದು ಮಾಡಲಿ, ದೇವರು ಒಳ್ಳೇದು ಮಾಡಲಿ, ಅವರೆಲ್ಲನೂ ಚೆನ್ನಾಗಿಟ್ಟಿರಲಿ. ನಾವಿಲ್ಲಿ ಇಷ್ಟು ಚೆನ್ನಾಗಿ ಕೂತ್ಕೊಂಡು ತಿನ್ಕೊಂಡು ಮೆರ್ಕೊಂಡು ಇಷ್ಟ ಬಂದಂಗೆ ಮಾಡಿಕೊಂಡು ನಾವಿಲ್ಲಿ ಇಷ್ಟು ನೆಮ್ಮದಿಲಿದ್ದೀವಿ ಅಂದರೆ ಅದಕ್ಕೆಲ್ಲ ಕಾರಣ ಅವರೇ. ಅವ್ರುಗಳೆಲ್ಲ ನಮಗೋಸ್ಕರ ಅವ್ರ ಜೀವ ಎಲ್ಲ ಒತ್ತೆ ಇಟ್ಟು ಅವರಲ್ಲಿ ಚಳಿ ಬಿಸಿಲು ಮಳೆ ಅನ್ನೋದು ಕಾಣ್ದಲ್ಲೇ ಅವರು ನಮಗೋಸ್ಕರ ಅಲ್ಲಿ ದುಡಿತಿದ್ದಾರೆ. ಇಲ್ಲಿ ನಾವು ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ಓಡಾಡ್ಕೊಂಡಿದ್ದೀವಿ ಮಜಬೂತವಾಗಿ. ಒಂದೊಂದು ಮನೇಲಿ ಅಪ್ಪಂದಿರು ಹೇಗೆ ನನ್ನ ಹೆಂಡತಿ ಮಕ್ಕಳಿಗೆ ಅಂತ ದುಡಿತಾರೋ ಹಾಗೆ ಸೈನಿಕರು ಪಾಪ ನಮ್ಗಳಿಗೋಸ್ಕರ, ಒಂದು ರಕ್ತ ಸಂಬಂಧ ಏನಿಲ್ಲ, ನಮ್ಗಳಿಗೋಸ್ಕರ ಅವ್ರು ಅಲ್ಲಿ ದುಡಿತಿದ್ದಾರೆ. ಅವ್ರ ಜೀವ ಒತ್ತೆ ಇಟ್ಟು ಅವ್ರಿಗೆ ದೇವರು ಆರೋಗ್ಯ, ಆಯುಷು, ನೆಮ್ಮದಿ, ಸುಖ, ಸಮೃದ್ಧಿ ಎಲ್ಲ ಕೊಟ್ಟು ಅವ್ರ ಫ್ಯಾಮಿಲಿ, ಅವ್ರ ಹೆಂಡತಿ ಮಕ್ಕಳು, ಅವ್ರ ಅಪ್ಪ ಅಮ್ಮ ಯಾರು ಇರ್ತಾರೆ ಅವರೆಲ್ಲರನ್ನೂ ದೇವ್ರು ಚೆನ್ನಾಗಿ ಇಟ್ಟಿರಲಿ. ನಾವು ಆ್ಯಕ್ಚುಲಿ ದೇವ್ರನ್ನ ಹೇಗೆ ಪೂಜಿಸ್ತೀವೋ ಅವ್ರನ್ನೂ ಕೂಡ ಹಾಗೆ ಪೂಜಿಸಬೇಕು ನಾವು. ಯಾರೆಲ್ಲ ನನ್ನ ಅಣ್ಣ ತಮ್ಮಂದಿರ ಆರ್ಮಿಲಿದ್ದೀರೋ ಅವರಿಗೆ ಮತ್ತು ಅವ್ರ ಕುಟುಂಬಕ್ಕೆ ದೇವ್ರು ಒಳ್ಳೇದು ಮಾಡಲಿ, ಎಲ್ಲರನ್ನೂ ದೇವ್ರು ಚೆನ್ನಾಗಿಟ್ಟಿರಲಿ. ನಾವೆಲ್ಲ ಇವಾಗ ಮಲ್ಗಕ್ಕೆ ರೆಡಿ ಆಗ್ತಿದ್ವಿ. ಆದರೆ ನಮ್ಮ ಚೋಟು ಕಳ್ಳ ಪೊಲೀಸ್ ಆಡೋಣ ಅಂತ, ತುಂಬ ಜನ ಇದ್ದರೆ ಫಂಕ್ಷನ್ಸ್ ಎಲ್ಲ ಇದ್ದಾಗ ಅವ್ನು ಕಳ್ಳ ಪೊಲೀಸ್ ಆಡೋಣ ಅಂತ ಸಂಜೆ 4 ಗಂಟೆಯಿಂದನೇ ಸ್ಟಾರ್ಟ್ ಮಾಡ್ಕೊಳ್ತೇನೆ, ರಾತ್ರಿ 9 ಗಂಟೆವರೆಗೂ. ಹಾಗಾಗಿ ನಾವುಗಳು ಏನು ಕೆಲಸ ಹೇಳಿದ್ರು ಮಾಡಿಕೊಡ್ತೇನೆ ಆ ಟೈಮಲ್ಲಿ. ಹಾಗಾಗಿ ಮಲಗಕ್ಕೆ ಫಸ್ಟ್ ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಕಳ್ಳ ಪೊಲೀಸ್ ಆಟ ಆಡೋಣ ಅಂತ ಕೂತ್ಕೊಳ್ತಾ ಇದ್ವಿ. ಮತ್ತೆ ಬಂಡ ಆಟ ಆಡಂಗಿಲ್ಲ ಅಮ್ಮ, ಅವು ಮಕ್ಳಂತೆ ಸುಮ್ನಿರತ್ತೆ. ನಂಗೆ ಗೊತ್ತು, ನಮ್ಮ ಮಿಸ್ ಆಗಿ ಬಂದ್ಬಿಡ್ತು ಅತ್ತೆ ಬಾಯಲ್ಲಿ. ನೀನೇ ಕಳ್ಳಿಕ ಅವ್ನು ಪೊಲೀಸ್ ಅಂದ್ಮೇಲೆ. ಅತ್ತೆ ಕಳ್ರು, ಅತ್ತೆ ಕಳ್ಳಿ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.